ನಮಸ್ಕಾರ. ನಾನೀಗ ನಿಮಗೆ ಸೊಳ್ಳೆಪುರ ಅನ್ನೋ ಒಂದು ಹಳ್ಳಿ ಕತೆ ಹೇಳ್ತೀನಿ. ಅದೇ ಸೊಳ್ಳೆಪುರನ ಇದ್ಯಾವುದಪ್ಪ ಹೆಸರು ಅಂತ ಆಶ್ಚರ್ಯ ಪಡ್ಬೋದು ನೀವು. ಹಾಗಾಗೋದು ಸಹಜ ಬಿಡಿ. ಆ ಊರಿಗೆ ಸೊಳ್ಳೆಪುರ ಅಂತ ಹೆಸರು ಬರೋದಕ್ಕೆ ಒಂದು ರೀತಿಲಿ ಆ ಊರಿನ ಜನರೇ ಕಾರಣ ಅಂತ ಹೇಳಿದ್ರೆ ತಪ್ಪಲ್ಲ ಬಿಡಿ. ಒಂದು ಕಾಲದಲ್ಲಿ ಆ ಊರಿಗೆ ಒಳ್ಳೆಪುರ ಅಂತ ಹೆಸರಿತ್ತು. ಅಲ್ಲಿನ ಜನ, ಅಲ್ಲಿನ ಪರಿಸರ, ಅಲ್ಲಿನ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವನೊಬ್ಬ ಮಹಾನುಭಾವ ಒಳ್ಳೆಪುರ ಅಂತ ಆ ಊರಿಗೆ ನಾಮಕರಣ ಮಾಡ್ದ. ಕಾಲ ಬದಲಾಗ್ತಾ ಇದ್ದ ಹಾಗೆ ಊರಿನ ಪರಿಸ್ಥಿತಿ ಹದಗೆಡ್ತಾ ಹೋಯ್ತು. ಊರೆಲ್ಲ ಗಲೀಜು, ಕಸ, ಚರಂಡಿ, ಕೆಟ್ಟ ವಾಸನೆ, ಸ್ವಚ್ಛತೆ ಬಗ್ಗೆ ಯಾರಿಗೂ ಗಮನನೇ ಇರಲಿಲ್ಲ. ಇದ್ರ ಉಪಯೋಗನ ಸೊಳ್ಳೆಗಳು ಪಡ್ಕೊಳ್ತು. ಇಡೀ ಊರಲ್ಲಿ ಎಲ್ಲಂದ್ರಲ್ಲಿ ಸೊಳ್ಳೆ, ನಿಮಿಷಕ್ಕೊಂದು ಸೊಳ್ಳೆ ಕಚ್ಚುತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಆಗ ಇನ್ಯಾರೋ ಮಹಾನುಭಾವರು ಈ ಊರಿಗೆ ಸೊಳ್ಳೆಪುರ ಅಂತ ನಾಮಕರಣ ಮಾಡಿದ್ರು. ಹಾಗಂತ ಈ ಊರಲ್ಲಿ ತಿಳುವಳಿಕೆ ಇರೋ ಜನ ಇಲ್ಲ ಅಂತೇನಿಲ್ಲ. ಬೇಕಾದಷ್ಟು ಜನ ತಿಳುವಳಿಕೆ ಇರೋರು ಇದ್ದಾರೆ. ಆದರೆ ಉಡಾಫೆ ಜನ ಏನಾಗುತ್ತೆ ಬಿಡು ಅಂತ ಮನೋಭಾವ ಇರೋರು. ಇನ್ನೂ ಬೇಸದ ವಿಷಯ ಅಂದರೆ ಇನ್ನೊಬ್ರು ಹೇಳ್ದನ್ನು ಸಹ ಅವ್ರು ಕೇಳ್ತಾ ಇರಲಿಲ್ಲ. ಈ ಹಳ್ಳಿಲಿ ಒಬ್ರು ಡಾಕ್ಟರ್ ಇದ್ದಾರೆ. ಈ ಹಳ್ಳಿ ಜನಕ್ಕೆ ಸೇವೆ ಮಾಡಬೇಕು ಅಂತ ಬಯಸಿ ಬಂದವರು. ಇಲ್ಲಿನ ಆರೋಗ್ಯ ಕೇಂದ್ರದ ಉಸ್ತುವಾರಿ ಅವರೇ ನೋಡ್ಕೋತಾರೆ. ಈ ಹಳ್ಳಿನ ಸ್ವಚ್ಛವಾಗಿಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಹಳ್ಳಿ ಜನಗಳನ್ನೆಲ್ಲ ಸೇರಿಸಿ ಬುದ್ಧಿ ಹೇಳೋದಕ್ಕೆ ಪ್ರಯತ್ನಿಸಿದ್ರು. ನೋಡಿ, ಇದು ಹೀಗೆ ಇದ್ರೆ ಆಗಲ್ಲ. ನಮ್ಮೂರು ಸಂಪೂರ್ಣ ಗಲೀಜಾಗೋಗಿದೆ. ಒಂದು ಜಾಗ ಸ್ವಚ್ಛವಾಗಿಲ್ಲ. ಸೊಳ್ಳೆಗಳ ಕಾಟ ಜಾಸ್ತಿ ಆಗಿ ಮನುಷ್ಯರು ಬದುಕೋದೇ ಕಷ್ಟ ಆಗೋಗಿದೆ. ಸೊಳ್ಳೆಗಳು ಇರ್ಲಿ ಬಿಡಿ ಡಾಕ್ಟ್ರೆ, ಅವು ಬದುಕಲ್ಲಿ ಅಲ್ಲ, ಅವು ನಮ್ಮ ತರ ಜೀವಿಗಳೇ ತಾನೆ, ಬದುಕೊಂಡು ಹೋಗ್ಲಿ ಬಿಡಿ. ಏನಂತೀರ? ಹೌದಪ್ಪ, ಜೀವಿಗಳು ನಿಜ, ಆದರೆ ಅವುಗಳು ಬೆಳಿಲಿಕ್ಕೆ ಬಿಡಬಾರ್ದು. ಅವುಗಳು ಬೆಳೆದ್ರೆ ಹಲವಾರು ರೋಗಗಳನ್ನ ತಂದ್ಬಿಡುತ್ತೆ. ನಿಮ್ದೊಳ್ಳೆ ಕಥೆ ಆಯ್ತಲ್ಲ. ಅವೇನ್ ನಮ್ಮ ಮಾತು ಕೇಳೇ ಬರ್ತವೆ. ನಾವು ಬಾ ಅಂದಾಗ ಬರೋಕೆ, ಹೋಗು ಅಂದಾಗ ಹೋಗಕ್ಕೆ ಅವೇನ್ ನಮ್ಮನೆ ಆಳುಗಳ. ಬೇಕಾದಾಗ ಬರ್ತವೆ, ಬೇಡವಾದಾಗ ಹೋಗ್ತವೆ. ಅವಕ್ಕೆ ನಾವ್ ಹೇಳಕ್ಕಾಗ್ತದ ಡಾಕ್ಟ್ರೆ? ಹಾಗಲ್ಲ ಕರೇಣ್ಣವ್ರೆ, ಹಾಗಲ್ಲ. ಸೊಳ್ಳೆಗಳು ಎಲ್ಲ ಕಡೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೂರನ್ನ ಸ್ವಚ್ಛವಾಗಿಟ್ಕೊಂಡ್ರೆ ಅಷ್ಟು ಸುಲಭವಾಗಿ ಸೊಳ್ಳೆಗಳು ಬೆಳೆಯಲ್ಲ. ಅವುಗಳು ಬೆಳೆಯೋದಕ್ಕೆ ಗಲೀಜಾದ ವಾತಾವರಣ ಬೇಕು. ಗಲೀಜು ನೀರು ನಿಂತ ಕಡೆ ಸುಲಭವಾಗಿ ಬೆಳೆದು ಬಿಡುತ್ತೆ. ಅದೇ ರೀತಿ ಕಸ ಕೆಸರು ಇರೋ ಕಡೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಈ ಸೊಳ್ಳೆಗಳು ಬೆಳಿಬಾರ್ದು ಅಂದ್ರೆ ನಾವು ನಮ್ಮೂರನ್ನ ಸ್ವಚ್ಛವಾಗಿಟ್ಕೋಬೇಕು. ಅದೇನು ಮಾತು ಅಂತ ಆಡ್ತೀರಾ ಡಾಕ್ಟ್ರೆ? ಸೊಳ್ಳೆಗಳು ಭಯನ? ಅದೇನು ಹುಲಿನ? ಅಲ್ಲ ಡಾಕ್ಟ್ರೆ, ಹುಲಿಗೆ ಸಿಂಹಕ್ಕೆ ಎದುರಲ್ಲ ನಾವು ಅಂತಂದಾಗ ಈ ಸಾಸಿವೆಗಾರದ ಹತ್ರ ಸೊಳ್ಳೆಗೆ ನಾವೆದ್ರಿಕಂತೀವ? ಅದೇನು ಹಾಕಿಲ್ಲ ಬಿಡಿ. ಹಾಗಲ್ಲ ಕರೆಯಣ್ಣ, ಸೊಳ್ಳೆಗಳಿಂದ ರೋಗಗಳು ಬಹುಬೇಗ ಹರಡುತ್ತೆ. ಅವು ತುಂಬಾ ಅಪಾಯಕಾರಿ. ಮಲೇರಿಯಾ, ಚಿಕುನ್ಗುನ್ಯಾ, ಹೀಗೆ ಎಷ್ಟೆಷ್ಟೋ ದೊಡ್ಡ ರೋಗಗಳು ಬರೋದು ಸೊಳ್ಳೆಗಳಿಂದಲೇ. ಆ ರೋಗಗಳೆಲ್ಲ ಬರಬಾರದು ಅಂದ್ರೆ ನಾವು ಸೊಳ್ಳೆಗಳನ್ನ ಬೆಳೆಯೋದು ತಪ್ಪಿಸಬೇಕು. ಡಾಕ್ಟ್ರೆ, ಒಂದು ಬಾಟ್ಲು ಹೊಟ್ಟೆ ಒಳಗಡೆ ಹೋಗ್ಬಿಟ್ರೆ ಯಾವ ಕಾಯಿಲೆನೂ ಇರಲ್ಲ. ಮಲೇರಿಯಾ ಗಿಲೇರಿಯಾ ಎಲ್ಲ ಹೊಂಟೋಯ್ತದೆ. ನಿಮ್ಮ ಮಾತು ಕೇಳ್ಕೆ ನಿಂತ್ಕೊಂಡ್ರೆ ನಮ್ಮ ಟೈಮೇ ವೇಸ್ಟ್ರು. ನಡಿರ್ಲ ಬನ್ನಿ ಸರ್. ನೋಡ್ರ, ಡಾಕ್ಟ್ರು ಎಷ್ಟೇ ಪ್ರಯತ್ನ ಪಟ್ಟರು ಹಳ್ಳಿ ಜನ ಅವ್ರ ಮಾತನ್ನು ಕೇಳ್ತಾನೆ ಇಲ್ಲ. ಹಳ್ಳಿ ಜನ ಹಾಗಿರ್ಲಿ, ಡಾಕ್ಟ್ರು ಕೈ ಕೆಳಗಡೆ ಕೆಲಸ ಮಾಡೋರು, ಊರಿನ ಜನರ ಸೇವೆಗೆ ಅಂತ ಇರೋ ಆರೋಗ್ಯ ಕಾರ್ಯಕರ್ತೆಯರು ಯಾರು ಅವ್ರ ಮಾತನ್ನು ಕೇಳ್ತಾ ಇಲ್ಲ. ಎಲ್ಲರೂ ಅವರು ಜವಾಬ್ದಾರಿ ಮತ್ತು ಕೆಲಸ ಮತ್ತು ಆರಾಮವಾಗಿ ಮನೇಲಿ ಕಾಲ ಕಳೀತಾ ಇದ್ದಾರೆ. ಆದ್ರೆ ಎಲ್ಲದಕ್ಕೂ ಒಂದು ಕೊನೆ ಇದೆ ಅಂತ ಹೇಳ್ತಾರಲ್ಲ, ಆ ಮಾತು ಸೊಳ್ಳೆಪುರದ ವಿಷಯದಲ್ಲಿ ಸತ್ಯ ಅನ್ಸುತ್ತೆ. ಯಾಕೆ ಅಂತ ನೀವೇ ನೋಡಿ. ನೀಲಕ್ಕ, ನೀಲಕ್ಕ, ಓ
ಕಮಲಕ್ಕ ಬಾ ಬಾ ಕಮಲಕ್ಕ ಬಾ. ಯಾಕೆ ನೀಲಕ್ಕ ಹುಷಾರಾಗಿದೀಯ ತಾನೇ? ನಾನೇನೋ ಹುಷಾರಾಗೇ ಇದ್ದೀನಿ, ಆದ್ರೆ ಮನ್ಸಿಗೆ ತುಂಬಾ ಬೇಸರ ಆಗೈತಿ. ಹೀಗಾಗ್ಬಾರ್ದಾಗಿತ್ತು. ಯಾಕೆ? ಏನಾಯ್ತು? ಮನೇಲೆಲ್ರು ಚೆನ್ನಾಗವ್ರೆ ತಾನೇ? ನಮ್ಮನೆಯಾಗೆಲ್ಲ ಎಲ್ಲ ಚೆನ್ನಾಗೇ ಅವ್ರೆ. ಆದ್ರೆ ನಿನ್ ವಿಷಯ ಗೊತ್ತಿಲ್ವಾ? ಏನ್ ವಿಷಯ? ಆ ಅಂಬೇಡ್ಕರ್ ಕಾಲೋನಿ ಕರಿಯ ಇದ್ದಾನಲ್ಲ, ಅವ್ನ್ ಮಗು ಸತ್ತೋಯ್ತಂತೆ. ಅಯ್ಯೋ, ಅದ್ಕೇನಾಗಿತ್ತಂತೆ? ಆ ಕರಿಯನ್ ಕತೆ ನಿನ್ಗೇನ್ ಗೊತ್ತಿಲ್ದಿದ್ದೆ? ಯಾವಾಗ ನೋಡು 3 ಹೊತ್ತು ಕುಡ್ದು ಬಿದ್ದಿರ್ತಾನಂತೆ. ಆ ಗರ್ಭಿಣಿ ಕೊಡಿಸ್ಬೇಕಾಗಿದ್ದ ಔಷಧಿ ಚುಚ್ಚುಮದ್ದು ಕೊಡ್ಸಿದಿದ್ರೆ ಈ ತರ ಆಗ್ತಿತ್ತ? ನೀನೇ ಹೇಳು ಮತ್ತೆ. ಪಾಪ ಆ ಗರ್ಭಿಣಿ ಹೆಂಗಸಿಗೆ 3 ಹೊತ್ತು ಹೊಡಿತಿದ್ನಂತೆ. ಆ ಮಗು ನೋಡಿದ್ರೆ ಅದೇನೋ ವಾತ ಬಂದವ್ರ ತರ ಬಿಲ್ನಂತೆ ಬಾಕೊಂಡಿತ್ತಂತೆ. ಅದೇನೋ ಧನುರ್ವಾಯಿ ಅಂತಾರಲ್ಲ ಆ ತರ. ಆ ಚುಚ್ಚುಮದ್ದುಗಳನ್ನ ಕೊಡಿಸಿದಿದ್ರೆ ಈ ತರ ಆಗ್ತಿತ್ತ? ನೀನೇ ಹೇಳು. ಹಿಂದೆ ನಮ್ ಪಾರ್ವತಮ್ಮರು ಅದೇ ನಮ್ ದಾದಿಯಮ್ಮ ಮನೆಗ್ ಬಂದು ಗರ್ಭಿಣಿರ್ನ ಬಾಣಂತೀರ್ನ ಮಾತಾಡ್ಸಿ ಚುಚ್ಚುಮದ್ದು ಅದು ಇದು ಅಂತ ಕೊಡ್ಸೋರು. ಮಕ್ಳಿಗೂ ಕೊಡೋದ್ನೆಲ್ಲ ಕೊಡ್ಸೋರು. ಹೌದೌದು. ಈಗ ಅವ್ರಿಗೆ ವರ್ಗ ಆದ್ಮೇಲೆ ಅದ್ ಯಾವಳ ಹೊಸಬಳು ಬಂದಿದ್ದಾಳಂತೆ. ಅವಳ ಮುಖ ಕೂಡ ನಾನ್ ಸರಿಯಾಗಿ ನೋಡಿಲ್ಲ. ಯಾರ ಮನೆಗೂ ಒಂದ್ಸಲನು ಹೋಗ್ಲೇ ಇಲ್ವಂತೆ. ಅಂಗನವಾಡಿ ಟೀಚರ್ ರಾಧ ಎಲ್ರು ಆಸ್ಪತ್ರೆ ಕಳಿಸ್ತಿರ್ತಾಳಲ್ಲ, ಕರಿಯನ್ ಹೆಂಡ್ತಿ, ಏನವಳ ಹೆಸರು? ತಿಮ್ಮಿ. ಅವಳನ್ಯಾಕ ಆಸ್ಪತ್ರೆ ಕಳಿಸ್ಲಿಲ್ಲ? ಅಯ್ಯೋ, ಆ ಕರಿಯ ಬಿಡ್ಬೇಕಲ್ಲ. ಹಿಂದೆಲ್ಲ ಮಕ್ಳು ಹುಟ್ಟಿಲ್ಲ ಅಂತೇಳಿ ಯಾವಾಗ ನೋಡಿ ಬೈದು ಹೊಡಿತಾ ಇದ್ದ. ಈಗ ಆ ಗುಡ್ಸ್ಲಿಗೆ ನಮ್ ಟೀಚರ್ ಅಮ್ಮ ಹೋದ್ರೆ ಬಾಯಿ ಬಂದಂಗ್ ಬೈದ್ ಕಳ್ಸಿದ್ನಂತೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗಾಗದೆ. ಇರ್ಲಿ ಬಿಡು, ನಮ್ಗೆ ಯಾಕೆ ಊರ್ ಪಂಚಾಯ್ತಿ? ಅದು ನಮ್ ಪಂಚಾಯ್ತಿಯವರೇ ತೆಪ್ಪಗಿರುವಾಗ ಅವ್ರ ಕೇರಿಯವರೇ ಸುಮ್ನೆ ಇದಾರೆ, ನಮ್ಗೆ ಯಾಕೆ ಬಿಡು. ಅಲ್ವೇ ನೀಲಕ್ಕ? ಹೇಳಿ ಕೇಳಿ ನೀನ್ ಪಂಚಾಯ್ತಿ ಮೆಂಬ್ರು, ಇದಕ್ಕೇನಾದ್ರೂ ಮಾಡ್ಬೇಡ್ವೆ? ಊರೆಲ್ಲ ಗಬ್ಬೆದೋಗದೆ, ಸೊಳ್ಳೆಗಳ ಕಾಟ ಬೇರೆ, ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ಈ ಗಂಡನ್ ಕಾಟಕ್ಕಿಂತ ಈ ಸೊಳ್ಳೆಗಳ ಕಾಟನೇ ಹೆಚ್ಚಾಗ್ಬಿಟ್ಟಿದೆ. ಹೌದ್ ಕಣಕ, ಇದಕ್ಕೇನಾದ್ರೂ ಒಂದ್ ನಾವ್ ಮಾಡ್ಲೇಬೇಕು. ಬಾ, ಕಾಫಿ ಕುಡ್ಕೊಂಡು ಹೋಗೋಣ. ನೋಡಿದ್ರ, ಈ ಊರಿನ ಜನರು ಉಡಾಫೆ ವರ್ತನೆಗೆ, ಊರಿನ ಗಲೀಜಿಗೆ, ಅಪಾಯಕಾರಿ ಸೊಳ್ಳೆಗಳಿಗೆ ಮೊದಲ ಬಲಿ ಆಗೇ ಹೋಯ್ತು. ಅದರಲ್ಲೂ ಆ ಸತ್ತ ಮಗುವಿನ ತಂದೆ ಕರಿಯ ಇದ್ದಾನಲ್ಲ, ಮಹಾ ಬೇಜವಾಬ್ದಾರಿ ಮನುಷ್ಯ. ಅವನ ಬೇಜವಾಬ್ದಾರಿ ತಂದೆಯಲ್ಲೇ ಪಾಪ ಆ ಮಗು ಸತ್ತೋಯ್ತು. ಇಂಥ ಪರಿಸ್ಥಿತಿಲಿ ಜವಾಬ್ದಾರಿ ವಹಿಸ್ಕೊಂಡು ತುರ್ತು ಕೆಲಸ ಮಾಡಬೇಕಾಗಿರೋದು ಊರಿನ ಪಂಚಾಯಿತಿ. ಆದ್ರೆ ಈ ಊರಿನ ಪಂಚಾಯಿತಿ ಕಥೆನೇ ಬೇರೆ. ಯಾವ ಸದಸ್ಯರಲ್ಲೂ ಒಗ್ಗಟ್ಟಿಲ್ಲ, ಜವಾಬ್ದಾರಿ ಅಂತೂ ಇಲ್ಲವೇ ಇಲ್ಲ. ಒಬ್ಬರ ಮೇಲೆ ಇನ್ನೊಬ್ರು ತಪ್ಪು ಹೊರಿಸ್ತಾ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಸುಧಾಕರ, ಆ ಅಂಬೇಡ್ಕರ್ ಕಾಲೋನಿಲಿರೋ ಆ ಕರಿಯನ ಮಗ ಹೊಂಟೋಯ್ತಂತಲ್ಲೋ, ಏನಾಗಿತ್ತು ಅದಕ್ಕೆ? ಅಲ್ಲಣ್ಣ, ಒಂದು ಗರ್ಭಿಣಿ ಆಗಲಿ, ಒಂದು ಬಾಣಂತಿ ಆಗಲಿ, ಒಂದು ಮಗು ಆಗಲಿ, ಡಾಕ್ಟ್ರ್ ಮುಖ ನೋಡಿದ್ರೆ ತಾನೆ. ನೀವು ಹೇಳಿ ಕೇಳಿ ಪಂಚಾಯತಿ ಅಧ್ಯಕ್ಷರು, ನಾನು ಮೆಂಬರು, ನನ್ನ ಮಾತು ನೀವೆಲ್ಲಿ ಕೇಳ್ತೀರಿ? ಆ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಸರಿಯಾಗಿ ನಡೆಯಾಗಿ ನೋಡ್ಕೊಳ್ಳೋಣ, ಊರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ ಎಷ್ಟು ಸಲ ನಿಮ್ಗೆ ಹೇಳೋದು? ನೀವು ಊರಿನ ಕೆಲಸ ಬಿಟ್ಬಿಟ್ಟು ಜಿಲ್ಲಾ ಪಂಚಾಯತಿ ವಿಧಾನಸೌಧ ಅಂತ ಓಡಾಡ್ಕೊಂಡಿರ್ತೀರಿ ನೀವು. ನೀವು ಸುಮ್ಕಿರು ಸುಧಾಕರ. ಅಲ್ಲ, ಜನರಿಗೆ ತಮ್ಮ ಕೇರಿನ ಸ್ವಚ್ಛವಾಗಿ ಇಟ್ಕೊಳಕ್ ಏನಪ್ಪ ಆಗೈತೆ? ತಮ್ಮ ಮನೆ ಮುಂದೆ ಗುಡಿಸಿ ಕ್ಲೀನಾಗಿ ಇಟ್ಕೊಳಕ್ಕೂ ಪಂಚಾಯತಿ ಬೇಕಲ್ಲ? ಅವ್ರಿಗೆ ಬೇಡ ಅಂದ್ಮೇಲೆ ನಮ್ಗೆ ಹಾಕ್ಬೇಕು? ನಮ್ಮ ಊರ್ ಜನರಿಗೆ ಏನಾದ್ರು ಒಂದು ದೊಡ್ಡ ರೋಗ ಬಂದು ಬಡ್ಕೊಂಡಾಗ್ಲೇ ಬುದ್ಧಿ ಬರೋದು. ಹಂಗಂದ್ರೆ ಹೆಂಗಣ್ಣ? ಪಂಚಾಯತಿಗೆ ಜವಾಬ್ದಾರಿ ಇಲ್ವಾ? ಅಲ್ಲ, ಊರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ನೈರ್ಮಲ್ಯ ಕಾಪಾಡೋದು, ಆರೋಗ್ಯ ಕಾಪಾಡೋದು ನಮ್ಮ ಕೆಲಸ ಅಲ್ವಾ? ಸುಧಾಕರ, ನೀನು ಸುಧಾಕರ ಅಲ್ಲ, ಸುಧಾರಕ. ಅಲ್ಲಪ್ಪ, ಜನ ಸರಿಯಾಗಿ ತೆರಿಗೆ ಕಟ್ಟಲಿಲ್ಲ ಅಂದ್ರೆ, ನೀರಿನ ಬಿಲ್ ಕಟ್ಟಲಿಲ್ಲ ಅಂದ್ರೆ ನಾವೇನ್ ಮಾಡೋಣ? ಅವ್ರು ಕಟ್ಟಲಿಲ್ಲ ಅಂತ ಇವ್ರು ಕಟ್ಟಲಿಲ್ಲ ಅಂತ ಅವರು, ಒಬ್ಬರ ಮೇಲೆ ಒಬ್ರು ಜಿದ್ ಸಾಧಿಸ್ತಾ ಕೂತವ್ರೆ. ಅದು ಸರಿ ಅಣ್ಣ, ಆದ್ರೆ ಅವನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಾಗಲ್ಲ ಹೀಗೆ ಅಂತ ಹೇಳಿ ಆರೋಗ್ಯದ ಬಗ್ಗೆ ತಿಳುವಳಿಕೆ ಹೇಳೋದು ನಮ್ಮ ಜವಾಬ್ದಾರಿ ಅಲ್ವಾ? ಗ್ರಾಮ ಸಭೆ ವಾರ್ಡ್ ಸಭೆನೇ ಸರಿಯಾಗಿ ನಡೆಸಲ್ಲ ನೀವು. ಪಂಚಾಯತಿ ಮೆಂಬರ್ಗಳು ನಾವೆಲ್ಲ ಸರಿಯಾಗಿದ್ರೆ ಜನನೂ ಸರಿಯಾಗಿ ಇರ್ತಾರಣ್ಣ. ಇವ್ ನೋಡ, ಒಳ್ಳೆ ವಿರೋಧ ಪಕ್ಷದವ್ನು ಮಾತಾಡ್ದಂಗೆ ಮಾತಾಡ್ತಾನೆ. ಅಲ್ಲ, ವಾರ್ಡ್ ಸಭೆಗೆ ಗ್ರಾಮ ಸಭೆಗೆ ಜನ ಬಂದ್ರೆ ತಾನೇಪ್ಪ ನಾವು ಸಭೆ ನಡೆಸೋದು. ನೀವು ಸರಿಯಾಗಿ ಕರೆದ್ರೆ ತಾನೇ ಬರೋದು. ಏನ್ ಮಾತು ಅಂತ ಆಡ್ತೀಯ ಸುಧಾಕರ? ಅಲ್ಲ, ಎಲ್ಲಾ ಮೀಟಿಂಗಿಗೂ ಒಬ್ಬೊಬ್ರು ಮನೆಗೂ ಹೋಗಿ ಕರಿಯಕ್ ಆಯ್ತದ?
ಊರು ತುಂಬ ಟಾಮ್ ಟಾಮ್ ಹಾಕ್ಸಿರ್ತೀವಿ, ಅವಾಗೂ ಜನ ಬರಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಇನ್ ಮನೆಗಳಿಗೆ ಹೋಗಿ ಅವ್ರನ್ನ ಒತ್ಕೊಂಡ್ ಬರಕ್ಕಾಗತ್ತಾ? ಸರಿ ಆಯ್ತು ಬಿಡಿ, ಆ ಜನಕ್ಕೆ ತಕ್ಕನಾದ ಅಧ್ಯಕ್ಷರು ನೀವು. ಈ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನೋ, ಕರ್ಮ ಕರ್ಮ. ಇಡೀ ಊರು ನಿಧಾನವಾಗಿ ಅನಾರೋಗ್ಯಕ್ಕೆ ಈಡಾಗತೊಡಗಿತ್ತು. ಎಲ್ಲಿ ನೋಡಿದ್ರು ಜ್ವರ, ಕೆಮ್ಮು, ನೆಗಡಿ, ಶೀತ, ಸೀನು. ಸರಿಯಾಗಿ ಹೇಳಬೇಕು ಅಂದರೆ ಇಡೀ ಊರಿಗೆ ಚಿಕನ್ ಗುನ್ಯಾ ಮತ್ತು ಮಲೇರಿಯಾ ರೋಗ ಬಂದಿತ್ತು. ಇದಕ್ಕೆಲ್ಲ ಈ ಊರಿನ ಅವ್ಯವಸ್ಥೆಯ ಕಾರಣ ಅಂತ ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಇನ್ನು ಮುಂದಾದರೂ ಈ ಹಳ್ಳಿ ಜನ ಪಾಠ ಕಲಿತಾರ ನೋಡೋಣ. ಯಾಕೋ ಇವತ್ತು ಇನ್ನು ಈ ರಾಮಣ್ಣನ ಸವಾರಿ ಈ ಕಡೆ ಚಿತ್ತೈಸ್ತಂಗೆ ಕಾಣಲೇ ಇಲ್ಲ. ಅಲ್ಲಿ ಏನೇ ಹೇಳು, ಬೆಳಗ್ಗೆ ಹೊತ್ತು ಒಂದು ಟೀ ಒಂದು ಬೀಡಿ ಇಲ್ಲ ಅಂದ್ರೆ ಜೀವನನೇ ಕಷ್ಟ ಆಗೈತೆ. ನಿಮ್ಗೆ ಯಾವಾಗೂ ಬೇಡಿ ಟೀ ಇದೆ ಚಿಂತೆ ಅಲ್ಲ. ಊರಲ್ಲಿ ಎಷ್ಟೊಂದು ಜನಕ್ಕೆ ಚಳಿ, ಜ್ವರ, ಗಂಟು ನೋವು. ಪಾಪ ರಾಮಣ್ಣಿಗೆ ಏನಾಗಿದೆ ಏನೋ. ಪ್ರೆಸಿಡೆಂಟ್ರೆ, ಅರ್ಜೆಂಟಾಗಿ ಒಂದು ಪಂಚಾಯತಿ ಮೀಟಿಂಗ್ ಕರೀರಿ. ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡೋಕ್ಕೆ ತೀರ್ಮಾನ ತಗೊಳ್ಳೋಣ. ಅಯ್ಯಾ, ನಾವೇನ್ ಮಾಡಕ್ಕಾಯ್ತದೆ ಅಂತೀನಿ. ಅಲ್ಲ, ಏನಾದ್ರು ಮಾಡಿದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೇಕಪ್ಪ. ನಮಗೂ ಜವಾಬ್ದಾರಿ ಇದೆ ಪ್ರೆಸಿಡೆಂಟ್ರೆ. ಜನಗಳನ್ನ ಆಸ್ಪತ್ರೆ ಸೇರಿಸ್ಬೇಕು, ಔಷಧಿ ಕೊಡಿಸ್ಬೇಕು. ಅಯ್ಯ, ನನಗೆ ಟೀ ಚಿಂತೆ ಆದ್ರೆ ನಿನಗೆ ಊರವ್ರ ಚಿಂತೆ. ಈ ರಾಮಣ್ಣ ಒಬ್ಬ ಏನ್ ಲೇಟ್ ಮಾಡ್ತಾನೆ ಇವತ್ತು, ಯಾಕೆ? ನೀನ್ ಹೇಳೋದಲ್ಲ ಸರಿಯಪ್ಪ, ಅದೆಲ್ಲ ನಾವ್ ಮಾಡಕ್ಕಾಯ್ತು. ಈ ರಾಮಣ್ಣ ಒಬ್ಬ ನಮಸ್ಕಾರ ಪ್ರೆಸಿಡೆಂಟ್ರಿಗೆ. ವಾ, ನಮಸ್ಕಾರ ಮೇಟ್ರೆ. ನಮಸ್ಕಾರ ಸೋದಕರಣ್ಣ. ನಮಸ್ಕಾರ ಮಿಸ್ಟರ್. ಏನ್ ಈಟೊತ್ತಿಗೆ ಈ ಕಡೆ? ಶಾಲೆ ರಜವೆ? ಶಾಲೆ ಇದೆ ಪ್ರೆಸಿಡೆಂಟ್ರೆ, ಆದ್ರೆ ಹೆಚ್ಚಿನ ಮಕ್ಕಳು ಬರ್ತಿಲ್ಲ. ಊರಲ್ಲಿ ಮಲೇರಿಯಾ, ಚಿಕನ್ ಗುನ್ಯಾ ಹಬ್ಬಿರೋ ಹಾಗಿದೆ. ಮಕ್ಕಳು ಹೇಳೋದು ನೋಡಿದ್ರೆ ಹಾಗನ್ಸುತ್ತೆ. ಇದನ್ನ ನಿಮಗೆ ತಿಳಿಸೋಣ ಅಂತ ಬಂದೆ. ಹೌದು ಮೇಟ್ರೆ, ಊರಲ್ಲಿ ಒಂದಷ್ಟು ಜನರಿಗೆ ಚಳಿ, ಜ್ವರ, ಗಂಟು ನೋವು, ಇನ್ನೂ ಒಂದಷ್ಟು ಜನರಿಗೆ ಅವ್ರ ಪಾಡಿ ಹೇಳಕ್ಕೆ ಆಗಕ್ಕಿಲ್ಲ. ಜನರು ಸಹಕಾರ ಕೊಡಲ್ಲ ಮೇಸ್ಟ್ರೆ. ಊರನ್ನ ಸ್ವಚ್ಛವಾಗಿ ಇಟ್ಕೊಳ್ಳಲ್ಲ. ಆರೋಗ್ಯ ಶಿಬಿರ ಮಾಡಿದ್ರೆ ಯಾರು ಬರಲ್ಲ. ಜನರು ಸಹಕಾರ ಇಲ್ಲ ದಿಟ, ನಾನು ಒಪ್ಕೋತೀನಿ. ಪಂಚಾಯತ್ ಇದು ತಪ್ಪೈತೆ. ಇಷ್ಟು ದಿನ ಜನ ತಮ್ಮ ಜಾತಿ ತಮ್ಮ ಕೇರಿ ಅಂತ ಇದ್ರು. ಆದ್ರೆ ಸ್ತ್ರೀ ಶಕ್ತಿ ಸಂಘ, ಈ ಮಹಿಳಾ ಸಂಘ, ಯುವಕ ಸಂಘ ಇವನ್ನೆಲ್ಲ ಸೇರಿಸಿ ಮನ್ಸು ಒಲಿಸಿ ಪಂಚಾಯತಿಯವ್ರು ಕೆಲಸ ಮಾಡಿಸ್ಬೇಕಾಗಿತ್ತು, ಮಾಡಿಸಿಲ್ಲ. ಈಗ ಅದ್ರ ಪರಿಣಾಮನ ಅನುಭವಿಸ್ಬೇಕಾಗೈತೆ. ಈಗ ಜನರಿಗೆ ಬುದ್ಧಿ ಬಂದೈತೆ ಅಂತ ಅನ್ಕೋತೀನಿ. ಈಗ ಇಂಥ ಸಮಯದಲ್ಲಿ ನಾವು ಒಂದು ವಿಶೇಷ ಗ್ರಾಮ ಸಭೆ ಕರೆದ್ರೆ ಜನ ಬರ್ತಾರಲ್ವಾ? ಬಂದೇ ಬರ್ತಾರೆ, ಬರೋದು ಎಲ್ಲ ಹೋಗ್ತಾರ. ಹಾಗೆ ಈ ಸಭೆಗೆ ನಮ್ಮೂರು ಡಾಕ್ಟರ್ನು ಕರ್ಸೋಣ. ಈ ರೋಗದ ಬಗ್ಗೆ ಡಾಕ್ಟರ್ ಜನರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ. ಇಂಥ ಸಂದರ್ಭದಲ್ಲಿ ಮೇಲೆ ಅವ್ರಿಗೆ ಸುದ್ದಿ ಮುಟ್ಟಿಸೋದು ಪಂಚಾಯತಿ ಕರ್ತವ್ಯ ಅಲ್ವಾ? ತಿಳಿಸಿದ್ರ? ಇಲ್ಲ ಮಿಸ್ಟರ್ ಪ್ರೆಸಿಡೆಂಟ್, ಬಂದ್ರೆ ಹಂಗೆ ಈ ವರ್ಷ ಮಾತ್ರ ಬಿಟ್ಟೋಗೋಣ. ಆಯ್ತು, ಅಲ್ಲೇ ಟೀ ಕುಡಿಯವ. ಬರ್ತೀನಿ ಮಿಸ್ಟರ್, ಬರ್ತೀನಿ ಮಿಸ್ಟರ್. ಎಲ್ಲ ಇವಾಗಲೇ ಹೇಳ್ಬಿಡೋಣ, ತಿರುಗಿ ಸೇರಲ್ಲ. ನೀವೆಲ್ಲ ನಮ್ಮ ಗ್ರಾಮ ಸಭೆಗೆ ಇಷ್ಟೊಂದು ಆಸಕ್ತಿಯಿಂದ ಬಂದಿರೋದನ್ನ ನೋಡಿದ್ರೆ ನನಗೆ ಮನಸ್ಸಿಗೆ ಇಡಿಸ್ಲಾರ್ದ ಸಂತೋಷ ಆಯ್ತಾ ಇದೆ. ಈಗ ನಾವು ಗ್ರಾಮ ಸಭೆಯನ್ನು ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮೂರಿಗೆ ಯಾವುದೋ ಒಂದು ದೊಡ್ಡ ಕಂಟಕ ಬಡ್ಕೊಂಡ್ಬಿಟ್ಟೈತೆ. ಯಾಕೆ ಹಿಂಗೆ ಹೇಳ್ತೀನಿ ಅಂತಂದ್ರೆ, ನಮ್ಮೂರ್ನಾಗೆ ಏಟೊಂದು ಜನರಿಗೆ ಆರೋಗ್ಯ ಸರಿಯಾಗಿಲ್ಲ. ಮೊನ್ನೆ ತಾನೇ ನನ್ನ ಮಗ ಕರೀನ್ ಮಗ